ಗಡ್ಬಿಡಿಲಿ ಏನು ಮಾಡತ್ತಿ ಏನು ಹುಡ್ಕಾಡತ್ತಿ ಟ್ರಿಪ್ ಎಲ್ಲ ಟ್ರಿಪ್ ಹೊಂಟಂಗೆ ಕಾಣತ್ತ ಹಾಂ ರೀ ಏನು ರೀ ಈಗ ಯಾರೋ ಹೊಸೊಬ್ರು ಅದಾರ ನೋಡ್ರಿ ಯಾರ್ರಿ ನೀವು ನಿಮ್ಮ ಹೆಸರು ಏನು ರೀ ಹಾಂ ಆಕಿನ ಹೆಸರು ಸುಪ್ರಿಯಾ ನಾವು ಶಶಿ ಅಂತ ಕರಿತೀವಿ ಇನ್ನೊಬ್ರು ಇನ್ನೊಂದು ಕರೀತಾರೆ ಹಂಗೆ ಆಕಿಂದ ದೇವನೊಬ್ಬ ನಾಮ ಹಲವು ಅನ್ನಂಗ ಇವರು ಅವ್ರ ಮಮ್ಮಿ ಏ ರೀ ರೀ ಇದು ನಮ್ಮ ಕಾರು ಫುಲ್ ಬೆಡ್ ಮಾಡಿದೀವಿ ಇದು ಇದು ಏನ್ ಹೇಳಿದ್ನಿ ದೇವನೊಬ್ಬ ನಾಮ ಹಲವು ಇದು ಕಾರು ಮನಿ ಅಲ್ಲ ಆದ್ರೂ ನಾವು ಮನಿ ಗಟ್ಟಲೆ ಗೊತ್ತಿಲ್ಲ ಎಲ್ಲಿಗೆ ಹೊಂಟಿವಿ ರೀ ಕಿದರ್ ನಾವ್ ಆಕ್ಚುಲಿ ಮೈಸೂರಿಗೆ ಹೊಂಟಿವಿ ಸ್ಪೆಷಲ್ ದೇವ್ರ ನೋಡಕ ಸ್ಪೆಷಲ್ ಕೆಲ್ಸಕ್ಕೋಸ್ಕರ ಸರ್ಪ್ರೈಸ್ ಓಕೆ ಬಾಯ್ ಫ್ರೆಂಡ್ಸ್ ಅಕ್ಕ ಬಾಯ್ ನನ್ನೊಬ್ರು ಯಾರು ತಗೋತೀರಿ ಬಾಯ್ ಫ್ರೆಂಡ್ಸ್ ಲಾಸ್ಟ್ ಮೆಂಬರ್ ಹಾಯ್ ಸೊ ಅವಾಗಲೇ ಹೇಳಿದೀವಿ ಮೈಸೂರಿಗೆ ಹೊಂಟಿವಿ ಅಂತ ಹೇಳಿ ಸೊ ಈಗ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಹಿಂದಿನ ಗುಡ್ಚಾಪಿ ನೋಡ್ರಿ ನಮ್ಮ ಸಂಸಾರ ಆನಂದ ಸಾಗರ ಗುಡ್ಚಾಪಿ ನೋಡ್ರಿ ಗುಡ್ಚಾಪಿ ಇವ್ರದು ಬಂದ ಅಣ್ಣ ಬಂದ ಅಯ್ಯಪ್ಪ ಅಯ್ಯಪ್ಪ ನೋಡಿ ನಮ್ದೇನು ಒಂದು ಹಾಡಿಕೆ ಹಾಕ್ಬಿಡುದಿಲ್ಲ ಎದು ಬಿಡುದಿಲ್ಲ ಅಪ್ಪ ಅಮ್ಮಗ ಬರ್ತಾನ ಚೂಚು ನೋಡ್ಕೊಂಡು ಕೊಟ್ಟಿರ್ತಾರೆ ನಾವು ಅದನ್ನ ನೋಡ್ಕೊಂಡು ಚುಂಚು ನೋಡಿದಿರ ಅಪ್ಪಾಜಿ ಯೂಟ್ಯೂಬ್ ಹಚ್ಚದ ಏನ್ ಟಿವಿ ಯೂಟ್ಯೂಬ್ ನೋಡ್ಕೊಂಡು ಕೂತ್ರ ನಾವೆಲ್ಲ ಮಾಡೋದು ವಿಡಿಯೋ ಇನ್ನ ಮಕ್ಕಳು ಯಾಕೋ ಸ್ವಿಚ್ ಆಫ್ ಆಗ್ಯಾರು ಯಾಕ್ರಿ ಯಾಕಂದ್ರೆ ಸ್ವಿಚ್ ಆಫ್ ಅಲ್ಲ ಔಟ್ ಆಫ್ ಕವರೇಜ್ ನೋ ಸರ್ವಿಸ್ ನಮ್ಮ ಬಾವ ಫುಲ್ ಬಿಜಿ ಅದಾರೆ ಆಮೇಲೆ ಮಸ್ತ್ ಮಾತಾಡ್ತಾರೆ ಅವ್ರು ಬೆಳಗ್ಗೆ ಮಾತಾಡ್ತಾರೆ ಎಲ್ಲ ಜಿಗಿ ಜಿಗಿ ಮಾಡಬೇಕು ನಾವೀಗ ಆಲ್ಮೋಸ್ಟ್ ಹುಣಸೂರು ಬಂದಿವ್ರಿ ನಿಯರ್ ಮೈಸೂರು ಹತ್ರ ಒಂದು ಹಳ್ಳಿಗೆ ಬರತ್ತೀವಿ ನಮ್ಮ ರಾಯನು ನನ್ನ ಕಡೆ ಬರೋವಲ್ಲ ಈಕಿನೂ ಬರಲಿಲ್ಲ ಚಾಕ್ಲೇಟ್ ಕೊಟ್ಟು ಈಗ ಆಸೆ ಹುಟ್ಟಿಸ್ಕೊಂಡೀನಿ ಅವ್ನು ನೋಡ್ರಿ ಅಲ್ಲಿ ಮಂಗ್ಯಾನ ಮರಿ ಅನ್ಕೊಂಡು ಹಂಗೆ ಅನ್ಕೊಂಡು ನಾನು ಮುಂದೆ ಇಲ್ಲ ನೋಡ್ರಿ ಹಂಗೆ ಕೊಂಡಿರ್ತದ ಗಾಡಿ ಹೊಡಿಬೇಟ ಪೂರ ಅಕ್ಕ ವಾಟ್ಸ್ ಯುವರ್ ಒಪಿನಿಯನ್ ನನ್ನಡ ತಗೋರ್ಲ ಯಾರು ಅಪ್ಪ ಅಮ್ಮ ಇಷ್ಟೆಲ್ಲ ನಾವು ಜನ ಅದೀವಿ ಗಂಗಾದಳ ಅವ್ರ ಜೊತೆ ಆಟ ಆಡಿ ಮತ್ತು ಬಂದು ಇಲ್ಲೇ ಶಿಫ್ಟ್ ಆದವ್ ಒಟ್ಟು ಅವ್ರ ಅಪ್ಪಾಜಿ ಇಂಪಾರ್ಟೆಂಟ್ ಅಪ್ಪಾಜಿ ಏಪರ್ ಅಪ್ಪಾಜಿ ಹಂಗಾಗಿ ಅವ್ರ ಅಪ್ಪಾಜಿ ಬಿಟ್ಟು ಎಲ್ಲಿ ಬರೋದಿಲ್ಲ ಅವ್ ಕೂತ ನೋಡಿ ಎಷ್ಟು ಚಂದ ಸದಿಲ್ ಮೇಲೆ ಹಾಕೊಂಡು ಸ್ವಲ್ಪ ಆಗಲೇ ಎತ್ಕೊಂಡು ಹೊರಗೆ ಹೋಗಿದ್ದು ಸಿಟ್ಟಾಗ ನಾವು ಹಂಗಾಗಿ ಯಾಕಪ್ಪಾಜಿ ಇಲ್ಲ ಎಷ್ಟು ಮಸ್ತ್ ಐತೆ ನೋಡ್ರಿ ವೆದರ್ ಆಲ್ಮೋಸ್ಟ್ ನಿಯರ್ ಅರು ಅರು ಬಡದ ನಮ್ಗೆ ಮಿರರ್ ಓಪನ್ ಮಾಡು ಹಿಡಿಯ ಇಲ್ಲಿ ನನ್ನ ಮೊಬೈಲ್ ಅರ ಹಿಡಿಯ ಇಲ್ಲಿ ತಗೋರ ಪಟ್ಟನ ಕೇಳಪ್ಪ ನಂಗೆ ಗೊತ್ತಲ್ಲ ಡ್ಯಾಮ್ ಓಪನ್ ಆಗೈತೆ ನೋಡ್ರಿ ಯಾರು ಸರಿ ಪನೀರ ಮುಂದೆ ಹೋಗಲೇ ಮನೆ ಜೊತೆ ಮಗು जो जमा लाले लाले तगिल तगिल से पे झाड़ी ता अन्न ये वा बटाटे अयो मुको ಇಲ್ಲ ತಂದೆ ओ कुछ
ಏನು ಮಾಡತ್ತೀರಿ ಎಲ್ಲ ಊಟಕ್ಕೆ ಸಿದ್ಧ ಈಗ ಎದ್ರಿ? ಎಸ್ ಫೈನಲಿ ರೂಮಿಂದ ನಾವು ಒಂದು ಒಳ್ಳೆ ಪ್ಲೇಸ್ ಕೊಂತೀವಿ ನೋಡ್ರಿ. ನಮ್ಮ ಅದಕ್ಕೆ ಕೈ ಮುಗಿಯತ್ತಲ್ಲ, ಅದಕ್ಕೆ ಬಾಜುಕ್ ಒಬ್ರು ಯಾರದಾರ ಧರ್ಮಪತ್ನಿ. ಓಕೆ, ನಾವು ಎಲ್ಲಿ ಹೊಂಟೀವಿ ಅಂತ ನಾ ಇದುವರೆಗೂ ಎಕ್ಸ್ಪ್ಲೈನ್ ಮಾಡಿಲ್ಲ, ಈಗಲೂ ಮಾಡಲ್ಲ, ಬಿಕಾಸ್ ವೇಟ್ ಮಾಡಬೇಕು. ಈಗ ಓಕೆ. ಸೊ ನಾವು ಎಲ್ಲಿಗೆ ಹೋಗ್ತಿದ್ದೀವಿ, ಏನಕ್ಕೆ ಹೋಗ್ತಿದ್ದೀವಿ, ಯಾವ ಕೆಲ್ಸಕ್ಕೆ ಹೋಗ್ತಿದ್ದೀವಿ, ಸೊ ಪ್ರತಿಯೊಂದನ್ನು ತೋರಿಸ್ತೀವಿ. ಸೊ ಪ್ಲೀಸ್ ವಾಚ್ ಮಾಡಿರಿ. ಹಂಗೆ ನಮ್ಮ ಸ್ನೇಹಗ ಅಥವಾ ಅದಕ್ಕೆ ನೋಡ್ರಿ ಡೆಡ್ ಅಪೋಸಿಟ್ ಟಿ ಶರ್ಟ್ ಸಾರಿ. ಯಾಕಂದ್ರೆ ಪಾಪಕ್ಕೆ ನೈಟ್ ಎಲ್ಲ ಜರ್ನಿ ಮಾಡಿ ಬಂದಾಳ, ಆಕೆ ನಿದ್ದಿಲ್ಲ. ನೈಟ್ 5 ಗಂಟೆ ತನಕ ಮೆಜರ್ಮೆಂಟ್ ಜೊತೆ ಮಾತಾಡ್ಕೊಂಡು ಬರೆದ್ರೆ ನಿದ್ದಿನ ಆಗಿಲ್ಲ. ಸೊ ಈಗ ಹೋಗ್ತಿರ್ತಕ್ಕಂಥ ಪ್ಲೇಸಿಗೆ ಆಲ್ರೆಡಿ ಒಂದು 7-8 months ಇಂದ ಹೋಗಿದ್ಲು, ಬಟ್ ನಾವು ವಾಪಸ್ ಹೋಗಿರಲಿಲ್ಲ. ಬಟ್ ನಾವು ಇವಾಗ ಏನಕ್ಕೆ ಬಂದೀವಿ ಅಂದ್ರೆ ಸ್ವತಃ ನಮ್ಮ ಸ್ನೇಹ ಅವರು ಅದನ್ನು ಯೂಸ್ ಮಾಡಿ ನಾವು ಆ ಪ್ಲೇಸಿಗೆ ಹೊಂಟೀವಿ. ಯಾವುದು ಅಂತ ವೇಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಅಯ್ಯಪ್ಪ ಗಾಳಿ ಸೌಂಡ್. ಹೆಂಗಿದೆ ನೋಡ್ರಿ ಫಾರೆಸ್ಟ್ ಏರಿಯಾ. ಈಗ ನೀವೇ ಹೇಳ್ಬೇಕ್ರಿ ಅದನ್ನ. ವೇಟ್ ಮಾಡ್ರಿ, ಸರ್ಪ್ರೈಸ್. ಗಾಳಿ ಸೌಂಡ್. ಹೆಂಗಿದೆ ನೋಡ್ರಿ ಫಾರೆಸ್ಟ್ ಏರಿಯಾ. ಈಗ ನೀವೇ ಹೇಳ್ಬೇಕ್ರಿ ಅದನ್ನ. ವೇಟ್ ಮಾಡ್ರಿ, ಸರ್ಪ್ರೈಸ್. ನಾಗರಹೊಳೆ ಕೆಳಗಡೆ ಇಳಿಬೋದಲ್ವಾ? ಕಾಡಿನ ದಾರಿ ನೋಡ್ತಿರ್ಬೋದು ನೀವು, ಹೆಂಗೆ ದೊಡ್ಡ ಕಾಡು ದಾರಿ. ಸೊ ಈ ಕಾಡೊಳಗೆ ಹೋಗ್ಬೇಕಾದ್ರೆ ಇನ್ನೂ ಒಂಥರ ಮಜಾ. ಬಟ್ ಈ ಮಜಾನ ನಾವು ಏನಕ್ಕೋಸ್ಕರ ಅನುಭವಿಸ್ತಿದ್ದೀವಿ ಅಂತೇಳಿ ಮುಂಬರುವ ವಿಡಿಯೋಗಳಲ್ಲಿ ಪ್ಲೀಸ್ ವಾಚ್ ಮಾಡಿ. ಇಂಥ ಕಾಡಲ್ಲೂ ಕೂಡ ಬಂತು ನೋಡ್ರಿ ಗಾಡಿಗಳು. ಅಯ್ಯೋ 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 ಅಯ್ಯೋ. ಕರ್ನಾಟಕ ಸರ್ಕಾರ ಗೌರ್ಮೆಂಟು ಫಾರೆಸ್ಟ್ ಗಾಡಿ. ಸೊ ಫಾರೆಸ್ಟ್ ಒಳಗಡೆ ಹೋಗ್ತಿದ್ದೀವಿ ನಾವು. ಹೆಂಡತಿಯರ ಅಂತ ಹೆಂಡತಿ ಪ್ಲಸ್ ಅತ್ತಿಗೆ. ಈ ಫಾರೆಸ್ಟ್ ಒಳಗೆ ನಾವು ಏನಕ್ಕೆ ಹೊಂಟಿವಿ, ಯಾವ ಕೆಲಸಕ್ಕೆ ಹೊಂಟಿವಿ ಅಂತೇಳಿ ಹುಷಾರ. ಆಮೇಲೆ ನಿನ್ನ ಕಾಡು ಪ್ರಾಣಿಗಳು ಹೇಳ್ಕೊಂಡು ಹೋಗ್ಬಿಟ್ಟು ಆಮೇಲೆ ಗಂಡಗೆ ಏನಂತ ಹೇಳ್ಬೇಕು. ಅಯ್ಯೋ 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 ಅಯ್ಯೋ, ನಿನ್ನ ಗಂಡಗೆ ಏನಂತ ಹೇಳ್ಬೇಕು ಆಮೇಲೆ. ಫಸ್ಟ್ ಯಾರು ಕರ್ಕೊಂಡು ಹೋಗ್ತಾರೆ ಅದಕ್ಕೆ, ಆಮೇಲೆ ಅದ್ರ ಮೇಲೆ ಡಿಸೈಡ್. ಯಾರೊಬ್ಬ ನೋಡಲಿ ಇವ್ ಬಂದ ಬೈಕ್ ರೈಡರ್, ಸಿಂಗಲ್ ಆರ್ಮಿ. ಯಾರೋ ಪ್ರಾಣಿ ಬರ್ತಾರೆ, ಮನುಷ್ಯ ಬರ್ತಾನೆ ನೋಡ್ಕೊಂಡಿಲ್ಲಿ. ಆ್ಯಂಡ್ ಇದ್ರ ಬಗ್ಗೆ ಒಂದು ನೆಕ್ಸ್ಟ್ ಎಕ್ಸಾಮ್ ಕಟ್ತಿರುವಂಥ ಕೆಲವೊಂದು ಸ್ಟೂಡೆಂಟ್ಸಿಗೆ ನಾನೊಂದು ನೋಟ್ಸ್ ಹೇಳ್ಕೊಡ್ತೀನಿ ನಿಮ್ಗೆ ಆಮೇಲೆ. ಏನು ನೋಟ್ಸ್? ಅಲ್ಲಿ ಹೋದ್ಮೇಲೆ ಹೇಳ್ಕೊಡ್ತೀನಿ. ಓಕೆ ಡನ್. ಆರಾಮಾಗಿ ಇದರಲ್ಲಿ 1 marks ಅವರು ಆರಾಮಾಗಿ. ಮತ್ತೆ ಫಾರೆಸ್ಟ್ ಆಫೀಸರ್ ಮತ್ತೆ ನಿಮ್ಮ ಅಲ್ಲಿ ವಿಡಿಯೋದಾಗ ಮಾತಾಡ್ತೀನಿ. ವಿಡಿಯೋದಾಗ ಹಾಕ್ಬೇಕಂಗ ಎಲ್ಲ ಗೊತ್ತಾಗಬೇಕಲ್ಲ ಜನಗಳಿಗೆ, ನಾವು ಹೆಂಗಿದೀವಿ ಅಂತ ಹೆಂಗೆ ಗೊತ್ತಾಗಬೇಕು ನೋಡಿಲಿಪ್ಪ. ಅವಾಗ ಗಾಡಿನ ಬರ್ತಿದ್ದ ಪ್ರಾಣಿಗ ಬರೋಲ್ಲ. ಅದು ಬರೀ ಕತ್ಲೆ ಕರ್ಕೊಂಡು ಹೊಂಟಾರ ನಮ್ಗೆ. ಕತ್ಲೆ ಬೇರೆ ಐತಿ. ಒಬ್ಬ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನಾ ಬಗ್ಗೆ ಬಂದಿದ್ದಲ್ಲ ಫಾರೆಸ್ಟ್ ಗಾಡಿ ಐತಿ ನೋಡಿ ಮುಂದೆ. ಕರ್ನಾಟಕ ಸರ್ಕಾರ ಕೂಡ ಹಿಂದೆ ನಾವು ಹೋಗ್ತಿದ್ದೀವಿ. ನಮ್ಮ ರಕ್ಷಣೆಗಾಗಿ ಗಾಡಿ ಬರ್ತಾ ಇತ್ತು. ನೀರೊಳಗೆ ಹೊಂಟೈತಿ ಗಾಡಿ. ಮಳೆ ಬೇರೆ ಜಾಸ್ತಿ ಇತ್ತು, ಕೊಚ್ಕೊಂಡು ಹೋಗ್ಬಿಟ್ಟು ಹೇಳೋಕ್ಕಾಗಲ್ಲ. ನಮ್ಮ ಮಕ್ಕಳೆಲ್ಲ ರೂಮ್ನಾಗ ಅದಾವ್ರಿ ಸರ್, ನಮ್ಮನ್ನ ಬೇಗ ಹೋಗಿ ಲಾಡ್ಜ್ ಹತ್ರ ಬಿಟ್ಬಿಡ್ರಿ, ನಮ್ಗೆ ಏನು ಬೇಡ. ಆಮೇಲೆ ಕಾಡಲ್ಲಿ ನಮ್ಮ ಮಕ್ಕಳು ಕಾಯ್ತಿರ್ತವೆ. ವೆರಿ ಇಂಟ್ರೆಸ್ಟಿಂಗ್ ರೋಡ್, ಆ್ಯಕ್ಚುಲಿ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ರೋಡ್. ಫೈನಲಿ ನಾನು ಒಂದು ಒಳ್ಳೆ ಪ್ಲೇಸಿಗೆ ಬರ್ತೀನಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ, ವಿಡಿಯೋನು ಹಾಕಿದ್ದೆ ನೋಡ್ರಿ. ವಿಡಿಯೋ ಆನ್ ಮಾಡಿದ ತಕ್ಷಣ ನಾನು ಲೈಟ್ ಹೋಗ್ಬಿಡ್ತು. ಮೊದಲ ಕರಿ ಮುಖ ಕಾಣಂಗಿಲ್ಲ ಅಂದ್ರೆ ಕರೆಂಟ್ ಬಂತ. ಸೊ ನಾವು ಬಂದಿದ್ದು ಇವಾಗ ಹಕ್ಕಿ ಪಿಕ್ಕಿಯವರ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ಗೆ. ಸೊ ಈ ಹೇರ್ ಆಯಿಲ್ ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಕಡೆನೂ ಹೆವಿ ಸೌಂಡ್ ನೋಡಕತ್ತೈತಿ. ಆಮೇಲೆ ನಿಮ್ಗೆ ಗೊತ್ತಿರಬೇಕು ಫೇಕ್ ಅನ್ನೋದು. ಸಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಳ್ಳೆ ವ್ಯಕ್ತಿ ಆದ್ಮೇಲೆ ಕೆಟ್ಟ ವ್ಯಕ್ತಿನೂ ಇರ್ತಾನೆ, ಕೆಟ್ಟ ವ್ಯಕ್ತಿ ಆದ್ಮೇಲೆ ಒಳ್ಳೆ ವ್ಯಕ್ತಿನೂ ಇರ್ತಾನೆ. ಸೊ ನಾವು ಯೋಚನೆ ಮಾಡಿ ಗೆಳತನ ಮಾಡ್ಬೇಕಾದ್ರೆ ಒಳ್ಳೆ ವ್ಯಕ್ತಿ ನೋಡಿ ಗೆಳತನ ಮಾಡಬೇಕು. ಒಂದು ಪ್ರಾಡಕ್ಟ್ ತೊಗೋಬೇಕಂದ್ರೆ ಒಳ್ಳೇದು ನೋಡಿ ತೊಗೋಬೇಕು. ಸೊ ಬರ್ರಿ, ಇವತ್ತು ನಾನು ಇಲ್ಲಿ ಶಾಪ್ ತೋರ್ಸೋಕ್ಕೂ ಮುಂಚೆ ಇನ್ನೊಂದು ಸಜ್ಜನರ ಸಂಘ ಹೆಜ್ಜೆನ ಸವಿದೆ ಅಂತ ವಚನ ಆಯ್ತಲ್ಲ. ಸೊ ಹಂಗ ನಾನು ಹೆಂಡತಿ ಸಂಘ ನಾನು ಹೆಂಗ್ ಮಾಡಿದೀನೋ ಕೂಡ ಒಳ್ಳೆ ಸಂಘ ಮಾಡ್ರಿ. ಸೊ ಇವಾಗ ಇಲ್ಲಿ ಅಂಗಡಿ ತೋರ್ಸೋಕ್ಕೂ ಮುಂಚೆ ಇಲ್ಲಿ ಒಂದು ಅಜ್ಜಿ ಅದಾರ. ಸೊ ಅವ್ರಿಗೆ ಆಲ್ಮೋಸ್ಟ್ 80 ವರ್ಷ.
ಸೊ ನಮ್ಮೂರ ಕಡೆ ನಮ್ಮ ಮನ್ಯಾಗೂ ಅಜ್ಜಿ ಐತಿ ನೋಡಿರ್ಬೇಕಲ್ಲ ನಮ್ಮ ವಿಡಿಯೋದಾಗೆಲ್ಲ ನಮ್ಮ ಅಜ್ಜಿಗೊಂದು ಇಷ್ಟ ಅದಾವು ಯಾಕೆ ಅವ್ರು ಏನು ಮೇಂಟೈನ್ ಮಾಡಿಲ್ಲ. ಸೊ ಯಾವುದೇ ಥರ ಆಯಿಲ್ ಆಗಲಿ, ಇವಾಗ ಮೊದಲೆಲ್ಲ ಕೊಕೊನಟ್ ಆಯಿಲ್ ಇಂಥವೆಲ್ಲ ಹಾಕ್ತಿದ್ರು, ಹರಳೆಣ್ಣೆ ಹಾಕ್ತಿದ್ರು. ಸೊ ಚೆನ್ನಾಗಿ ಬೆಳೆಯೋಕೆ 3-4 ಎಣ್ಣೆ ಯೂಸ್ ಮಾಡ್ತಿದ್ರು. ಬಟ್ ಇಲ್ಲಿ ಎಲ್ಲ ಎಣ್ಣೆನೂ ಸೇರಿಸಿ ಒಂದೇ ಎಣ್ಣೆ ಇರ್ತೈತಿ. ಸೊ ಅಜ್ಜಿ ಹತ್ರ ಮಾತಾಡ್ಸೋಣ, ಅವ್ರು ಮಾತಾಡಿಸಿ ಆಮೇಲೆ ನೆಕ್ಸ್ಟ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಬರ್ರಿ ಅಮ್ಮ, ನಮಸ್ಕಾರ. ನಿಮ್ಗೆ ಎಷ್ಟು ಸಮಯ ಐತಿ ಇವಾಗ? ನನಗೆ 80 ವರ್ಷ. ನೋಡ್ರಿ 80 ವರ್ಷ ಆದರೂ ಅಮ್ಮ ಸ್ವಲ್ಪ ನಿಮ್ಮ ಕೂಲ್ ತೋರಿಸಿ ಮತ್ತು ಆಮೇಲೆ ಮಾಡೋಣ. 80 ವರ್ಷ ಆಯ್ತು. ಒಂದು ಕೂದಲು ಉದುರು ಹೋಗೋಕ್ಕಿಲ್ಲ, ಬೀಳೋಕ್ಕಿಲ್ಲ, ಚೆನ್ನಾಗಿ ಕಟ್ಟಿ ಇರ್ತದೆ. ವಾರಕ್ಕೆ ಒಂದು ಸರಿ ಹಾಕಬೇಕು ಎಣ್ಣೆ. ಒಂದು ದಿವಸ ಬಿಟ್ಟು ಒಂದು ದಿವಸ, ಒಂದು ದಿವಸ ಬಿಟ್ಟು ಒಂದು ದಿವಸ, ಹಾಗೆ 6 ತಿಂಗಳು ಗಂಡು ಮಕ್ಕಳು ಹಾಕಬೇಕು. ಗಂಡು ಮಕ್ಕಳಾದರೆ 3 ತಿಂಗಳು. ನಿಜವಾಗ್ಲೂ ಕೂಲ್ ಬರುತ್ತಾ ಮಾಡಿ? ಚೆಂದಾಗಿ ದಟ್ಟವಾಗಿ ಕೂದಲು ಬಿಡ್ತದೆ. ಒಂದು ಕೂದಲು ಮುಚ್ಚುಗಾಗಿ ಫೋನ್ ಹಿಡಿಯೋಕ್ಕಿಂತ ಒಂದು ಕೂದಲು ಉದುರು ಹೋಗೋಕ್ಕಿಲ್ಲ, ಬೀಳೋಕ್ಕಿಲ್ಲ, ಕೂದಲುಗಳು ಚೆಂದಾಗಿ ಇರ್ತದೆ. ಅಮ್ಮ ಇದರಲ್ಲಿ ಜಾಸ್ತಿ ಜನ ಇಟ್ಟರೆ ಸ್ಮೆಲ್ ಏನೋ ಬರುತ್ತೆ ಎಣ್ಣೆ? ಇದು ಜಾಸ್ತಿ ಜನ ಇಟ್ಟರೆ ಇನ್ನೂ ಸ್ವಲ್ಪ ಜಾಸ್ತಿ ಗಾಢ ಆಗ್ತದೆ, ಮಾತ್ರ ಇದು ಗೊತ್ತಾಗೋದಿಲ್ಲ. ಇದು 108 ಗಿಡಮೂಲಿಕೆ ಎಣ್ಣೆ. ಅಮ್ಮ ನೀವು ಎಷ್ಟು ವರ್ಷದಲ್ಲಿ ಹಚ್ತಿದ್ದೀರಾ ಇದನ್ನ? ಇದು ನಾವು 40 ವರ್ಷದಿಂದ ನಾವು ಹಚ್ತಾ ಇದ್ದೀವಿ. ನೀವು 40 ವರ್ಷದಿಂದ ನಾವು ಉದ್ದ ಮಾಡಿಬಿಟ್ಟು ಕತ್ತೆ ಮಾಡಿಬಿಟ್ಟು ನಾವು ಮಾರೋದು, ಸೇಲ್ ಮಾಡೋದು. ನಾವು ನೋಡ್ರಿ ಅವರು ವೇಸ್ಟು ಕೂಡ ಮಾಡಲ್ಲ. ಸ್ವಲ್ಪ ಉದ್ದ ಮಾಡಿ, ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲಿ ಬಂದು ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಈ ಥರ ಉದ್ದ ಮಾಡಿ ಕಷ್ಟದಲ್ಲಿರೋರಿಗೆ ಹೆಲ್ಪನ್ನು ಮಾಡ್ತಾರೆ. ಸೊ ಮತ್ತೆ ಜನಗಳಿಗೂ ಕೂಡ ಹೆಲ್ಪ್ ಮಾಡ್ತಾರೆ. ಸೊ ಆದಿವಾಸಿ ಹೇರ್ ಆಯಿಲು ಬರೀ ನಿಮ್ಮ ಕೂದಲಿಗೆ ಅಷ್ಟೇ ಅಲ್ಲ, ಜನಗಳಿಗೂ ಕೂಡ ಹೆಲ್ಪ್ ಆಗ್ತದೆ. ಉದಾಹರಣೆ ಅಜ್ಜಿ ಇದ್ದಾರೆ. ಸೊ ನೆಕ್ಸ್ಟ್ ಕಂಟಿನ್ಯೂ ಎಣ್ಣೆ ಮಿಕ್ಸ್ ಇರುತ್ತೆ ಸರ್. 3 ತರ ಎಣ್ಣೆ ಹಾಕ್ತೀವಿ ಸರ್. ಇದರಲ್ಲಿ ಮೇನ್ ಆಗಿ ಕೊಬ್ಬರಿ ಎಣ್ಣೆ ಜಾಸ್ತಿ ಇರ್ತದೆ. ಮುಟ್ಟಿ ನೋಡಿ ಸರ್, ಚೆಕ್ ಮಾಡಿ. ಒರಿಜಿನಲ್ ಕ್ವಾಲಿಟಿ ಆಗಿರುತ್ತೆ ಸರ್. ಕೇರಳದಿಂದ ತಮಿಳ್ನಾಡಿಂದ ತರಿಸೋದು ಸರ್. ಒರಿಜಿನಲ್ ಗಟ್ಟಿ ಎಣ್ಣೆ ಇದು. ಮತ್ತೆ ಇದರಲ್ಲಿ ಹರಳೆಣ್ಣೆ ಅಂತಾರಲ್ಲ, ಅದು ಮಿಕ್ಸ್ ಆಗಿದೆ. ಮತ್ತೆ ಎಲ್ಲ ಕಡೆ ಹೇಳ್ತಾರೆ ಇದು ಎಣ್ಣೆ ಕೊಕೊನಟ್ ಆಯಿಲ್ ಫಾರ್ಮ್ ಎಣ್ಣೆ ಮಿಕ್ಸ್ ಮಾಡ್ತಾರೆ ಅಂತ. ಇದನ್ನ ನೀವು ಚೆಕ್ ಮಾಡಿ ಸರ್. ಚೆಕ್ ಮಾಡಿಬಿಟ್ಟು ಮೂಸ್ಬಿಟ್ಟು ನೋಡಿ ಸರ್. ಹೇಳೋದು ದೊಡ್ಡ ವಿಷಯ ಅಲ್ಲ, ಚೆಕ್ ಮಾಡಿ ಸರ್. ಇದೆಲ್ಲ ನಿಜವಾಗ್ಲೂ ಹಾಕ್ತೀರಾ ನೀವು? ಹೌದು ಸರ್, ನಿಮ್ಮ ಮುಂದೆ ಹಾಕ್ಸ್ತೀವಿ. ಆಲ್ರೆಡಿ ಹಾಕಿ ಈಗೂ ಕಾಣಿಸ್ತಾ ಇದೆ, ನೋಡಿಕೊಳ್ಳಿ ಸರ್. ಎಲ್ಲ ಬೆಂಕಿ ಹಾಕಿದೆ ಸರ್, ನೋಡಿ ನೀವು ಚೆಕ್ ಮಾಡ್ಕೊಳ್ಳಿ. ಬೆಂದಿದೆ ಎಲ್ಲ, ಹಸೆ ಗಿಡಮೂಲಿಕೆ ಹಾಕ್ಬಿಟ್ಟು ಚೆಕ್ ಮಾಡಿ. ಎಷ್ಟೊಂದು ಗಿಡಮೂಲಿಕೆ ಹಾಕ್ತೀರಾ ನೀವು ಎಣ್ಣೆನಲ್ಲಿ? ಸರ್ ಇದು 108 ಜಾತಿ ಗಿಡಮೂಲಿಕೆ ಇರುತ್ತೆ. ಹಸಿ ಗಿಡಮೂಲಿಕೆ, ಒಣ ಗಿಡಮೂಲಿಕೆ ಎರಡೂ ಕೂಡ ಇರುತ್ತೆ ಸರ್. ಒಣಗಿರೋ ಗಿಡಮೂಲಿಕೆನ ಏನು ಮಾಡ್ತೀವಿ ಅಂದರೆ ಕುಟ್ಟಿ ಪೌಡರ್ ಮಾಡ್ಕೊಬಿಟ್ಟು ಎಣ್ಣೆಲಿ ಮಿಕ್ಸ್ ಮಾಡ್ತೀವಿ ಸರ್. ಹಸಿ ಗಿಡಮೂಲಿಕೆನ ಹಾಗೆ ಹಾಕಿ ಬೇಯಿಸ್ತೀವಿ ನಾವು. ಇಲ್ಲಿ ನೋಡಿ ಸರ್, ಇದು ರಾಮಾಚಾರಿ, ಇದು ಕಮಲ ಬೀಜ, ಆಮೇಲೆ ಇದು ಚಿಕ್ಕ ಈರುಳ್ಳಿ, ಇದು ದಾಸವಾಳ, ಒಣಗಿರೋ ದಾಸವಾಳ, 3 ಥರ ದಾಸವಾಳ ಒಣಗಿರೋದು, ಆಮೇಲೆ ಇದು ಗುಲಾಬಿ, ಆಮೇಲೆ ಇದು ಕೇಶವರ್ಧನ್, ಆಮೇಲೆ ಇದು ರತನ್ ಜ್ಯೋತ್ ಬೇಂಬಡ ಅಂತಾರೆ ಸರ್. ಇದು ದೇವದಾರು, ಇದು ರೋಸ್ಮೇರಿ, ಇದು ಒಣಗಿರೋ ಬೆಟ್ಟದ ನೆಲ್ಲಿಕಾಯಿ, ಇದು ಬಲ್ಮೂರಿ, ಇದು ಅಂಟುವಾಳ, ಇದು ಶೀಕೆಕಾಯಿ, ಆಮೇಲೆ ಇದು ಭೃಂಗರಾಜ್, ಆಮೇಲೆ ಇದು ಬಾವಂಚಿ, ಆಮೇಲೆ ಗುಲಾಬಿ, ಆಮೇಲೆ ಇದು ಜಟಮಾಶಿ, ಆಮೇಲೆ ನೀಲಾಂಬರಿ, ಆಮೇಲೆ ಕಮಲದ ಎಲೆಗಳು, ಆಮೇಲೆ ಅದು ಹಸಿ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಆಮೇಲೆ ಕಾಟಿ ಚಾಣ, ಪನಂಕೋಲ, ಆಮೇಲೆ ಸೂಕ ಪಚೇರಿ, ಅಲುವೆರಾ, ಇದು ನೋಡಿ ಸರ್, ಇದು ಕೈ ಉಣ್ಣಿ, ಆಮೇಲೆ ಇದು ನೋಡಿ ಕೈ ಉಣ್ಣಿ, ಇದು ಕರಿಬೇವು ಇರುತ್ತೆ. ಆಮೇಲೆ ಇದರಲ್ಲಿ ಇದು ಶತಮಾಶ್ ಅಂತ ಹೇಳ್ತಾರೆ ಸರ್. ಈ ಥರ ಎಲ್ಲ ಗಿಡಮೂಲಿಕೆಗಳು ಅಂದರೆ 108 ಜಾತಿ ಗಿಡಮೂಲಿಕೆ ಇರ್ತದೆ. 3 ಥರ ಎಣ್ಣೆಯಲ್ಲಿ ಎಣ್ಣೆ ನಾವು ತಯಾರಿಸೋದು ಸರ್. ಯಾರು ಬೇಕಾದ್ರೂ ಹಚ್ಬೋದು, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರು ಕೂಡ ಹಚ್ಬೋದು. ನ್ಯಾಚುರಲ್ 100%. ಅಂದ್ರೆ ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಸೊ ಎವ್ರಿ ಡೀಟೇಲ್ಸ್ನ ಈ ನಂಬರ್ ಹಾಕಿರ್ತೀನಿ, ಆಮೇಲೆ ಅವ್ರ ID ಕೂಡ ಮೆನ್ಷನ್ ಮಾಡಿರ್ತೀನಿ. ನೀವು ಪರ್ಸ್ನಲ್ ಅವ್ರಿಗೆ ವಿಡಿಯೋ ಕಾಲ್ ಕೂಡ ಮಾಡ್ಬೋದು. ಅವ್ರು ಎವ್ರಿಥಿಂಗ್ ಡೀಟೇಲ್ಸ್ ನಿಮ್ಗೆ ಕೊಡ್ತಾರೆ. ಸೊ ಯಾವುದೇ ಥರ ಫೇಕ್ ಇಲ್ಲ. ಬಟ್ ಆದ್ರೂ ಫೇಕ್ ಅನ್ನೋ ಒಂದು ವರ್ಡಿಗೆ ಅವ್ರ ಕಡೆಯಿಂದ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಸರ್ ಫೇಕ್ ಅನ್ನೋದು ಏನು ಸರ್? ಅದು ಇಲ್ಲಿವರೆಗೂ ಎಲ್ಲರೂ ವಿಡಿಯೋ ನೋಡಿದ್ರೆ ನಿಮಗೆ ಒರಿಜಿನಲ್ ಆಗಿರೋ ಪ್ರಾಡಕ್ಟ್ ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಗೂ ಇನ್ಸ್ಟಾಗ್ರಾಮ್ ಐಡಿಯಾನ ನಾನು ಮೆನ್ಷನ್ ಮಾಡಿರ್ತೀನಿ. ಅವ್ರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿ ನೀವು ಶಾಪ್ನ ನೋಡಿಬಿಟ್ಟು ಒರಿಜಿನಲ್ ಆಗಿರೋ ಪ್ರಾಡಕ್ಟನ್ನು ಆರ್ಡರ್ ಮಾಡಿ. ಇದರಲ್ಲಿ ಸುಮಾರು ಫೇಕ್ ಕೂಡ ಇದೆ, ಅದ್ರ ಬಗ್ಗೆ ಅಂದ್ರೆ ಇದು ಬೈ ಒನ್ ಗೆಟ್ ಒನ್ ಅಂತ ಬರ್ತಾರಲ್ಲ, 499 399 ಅಂತ ಹೇಳ್ಬಿಟ್ಟು ಬರ್ತಾರಲ್ಲ, ಅದು ವೆಬ್ಸೈಟ್ಗೆ ಅದರಲ್ಲಿ ಇದರಲ್ಲಿ ಹೋಗ್ಬೇಡಿ ಸರ್. ಫುಲ್ ಫೇಕ್ ನಡೀತಾ ಇದೆ. ಅದಕ್ಕೋಸ್ಕರ ನಾವು ಏನು ಹೇಳ್ತೀವಿ, ನಮ್ಮ ನಂಬರ್ಗೆ ಫೋನ್ ಮಾಡಿಬಿಟ್ಟು ವಿಡಿಯೋ ಕಾಲ್ ಮಾಡಿ ನಮ್ಮ ಮೊಬೈಲ್ ನೋಡಿ ನಾವು ಹೆಂಗೆ ಯಾವ ರೀತಿ ಎಣ್ಣೆ ಮಾಡ್ತೀವಿ ಅಂತ ಚೆಕ್ ಮಾಡಿಬಿಟ್ಟು ನಿಮ್ಮ ಅಡ್ರೆಸ್ನ ವಾಟ್ಸಪ್ಗೆ ಕಳಿಸ್ಕೊಡಿ. ಯಾವುದೇ ಥರ ಆನ್ಲೈನಲ್ಲಿ ಬರ್ತಿರ್ತಕ್ಕಂಥ ಫೇಕ್ ಪ್ರಾಡಕ್ಟ್ನ ತಗೋಬೇಡ್ರಿ. ಬೈ ಒನ್ ಗೆಟ್ ಒನ್ ಆಫರ್ನ ನೀವು ಚೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಡೈರೆಕ್ಟಾಗಿ ಇವ್ರಿಗೆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ, ಯಾವುದೇ ಥರ ವೆಬ್ಸೈಟ್ನ ತಗೊಳಕ್ಕೆ ಹೋಗ್ಬೇಡ್ರಿ. ಸೊ ಮೋರ್ ಡೀಟೇಲ್ಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.
ಇಲ್ಲ ಹೇರ್ ಆಯಿಲ್ ಇದು ಹೇರ್ ಆಯಿಲ್